ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಬೇಕಾಗಿರೋ ಸಾಮಗ್ರಿಗಳು: 1 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್ ಸಾಲ್ಟ್, 1.5 ಸ್ಪೂನ್ ಕಡಲೆ ಹಿಟ್ಟು, 3 ಮೀಡಿಯಂ ಗಾತ್ರದ ಆನಿಯನ್, 3 ಕ್ಯಾಪ್ಸಿಕಮ್, 2 ಟೊಮೊಟೊ, 2 ಆಲೂಗೆಡ್ಡೆ, 5ರಿಂದ 6 ಕರಿಬೇವು ಎಲೆ, ಸಾಸಿವೆ, ಎಣ್ಣೆ. ಮೊದಲು ಆನಿಯನ್ನ ಕಟ್ ಮಾಡ್ಕೊಳ್ಬೇಕು. ಆದ ಮೇಲೆ ಪಾತ್ರೆಗೆ ಎಣ್ಣೆ ಹಾಕೊಳ್ಬೇಕು. ಎಣ್ಣೆ ಒಂಚೂರು ಕಾಯ್ದ ಮೇಲೆ ಸಾಸಿವೆಯನ್ನು ಹಾಕಿಕೊಳ್ಳಬೇಕು. ಅನಂತರ ಈರುಳ್ಳಿಯನ್ನು ಸೇರಿಸಿಕೊಳ್ಳಬೇಕು. ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳಬೇಕು. ಈಗ 3 ಒಣಮೆಣಸಿನಕಾಯಿಯನ್ನು ಕಟ್ ಮಾಡ್ಕೊಂಡು ಹಾಕಿಕೊಳ್ಳಬೇಕು. ಅನಂತರ 3 ಕ್ಯಾಪ್ಸಿಕಮ್ಗಳನ್ನು ಕಟ್ ಮಾಡ್ಕೊಂಡು ಹಾಕಿಕೊಳ್ಳಬೇಕು ಮತ್ತು 5ರಿಂದ 6 ಕರಿಬೇವು ಎಲೆ ಹಾಕಿಕೊಳ್ಳಬೇಕು. ಇದನ್ನು ಒಂದು ಸ್ವಲ್ಪ ಹುರಿದ ಮೇಲೆ ಆಲೂಗೆಡ್ಡೆಯನ್ನು ಸೇರಿಸಿಕೊಳ್ಳಬೇಕು. ನಂತರ ಮಿಕ್ಸ್ ಮಾಡಿಕೊಳ್ಳಬೇಕು. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಬೇಕು. ಅನಂತರ 1 ಸ್ಪೂನ್ ಖಾರದ ಪುಡಿಯನ್ನು ಕೂಡ ಸೇರಿಸಿಕೊಳ್ಳಬೇಕು. ಸೇರಿಸಿಕೊಂಡ ಮೇಲೆ ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಬೇಕು. ಕೊನೆಯಲ್ಲಿ ಪಲ್ಯ ರೆಡಿಯಾದ ಮೇಲೆ ಕಡಲೆ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ದೋಸೆ ಜೊತೆ ಕ್ಯಾಪ್ಸಿಕಮ್ ಪಲ್ಯ ತಿನ್ನಲು ಸೂಪರ್ ಆಗಿರುತ್ತೆ. ಮತ್ತು ಈ ವೆದರ್ಗೆ ಖಾರವಾಗಿರೋ ಕ್ಯಾಪ್ಸಿಕಮ್ ಪಲ್ಯ ಮಾಡಿಕೊಳ್ಳಿ. ಈಗ ರುಚಿಕರವಾದ ಕ್ಯಾಪ್ಸಿಕಮ್ ಪಲ್ಯ ತಯಾರಾಗಿದೆ. ನಿಮ್ಮ ಮನೆಯಲ್ಲಿಯೂ ಕೂಡ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.